ಹುನಗುಂದ ತಾಲೂಕಿನ ಶ್ರೀ ರಾಮಯ್ಯ ಸ್ವಾಮಿ ಕಲಾ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಸೂಳೆಬಾವಿ 12 ರಿಂದ 18 ವೆರೆಗೆ ಹುನಗುಂದ ತಾಲೂಕಿನ ಕೆಲೂರ ಗ್ರಾಮದಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿಯ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರ 2023 ರಿಂದ 24ನೇ ಸಾಲಿನಲ್ಲಿ ಕೆಲೂರ ಗ್ರಾಮವನ್ನು ದತ್ತುವಾಗಿ ಪಡೆಯಲಾಗಿದೆ. ಡಾಕ್ಟರ್ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸಂಸ್ಥೆಯ ಅಧ್ಯಕ್ಷರು ರವಿ ರಾಮದುರ್ಗ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಹಾಲಿಂಗೇಶ ಕಿ ನಾಡಗೌಡರ್, ಅಧ್ಯಕ್ಷರು ಗ್ರಾಮ ಪಂಚಾಯತ ಕೆಲೂರ, ಕೆಎಸ್ ರಾಮದುರ್ಗ, ರತ್ನ ಮಾದರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕೆಲೂರ, ವಜೀರಪ್ಪ ಪೂಜಾರಿ ನಿರ್ದೇಶಕರು ಪಿಕೆಪಿಎಸ್, ಸಂಗಪ್ಪಣ್ಣ ಹೂಗಾರ ರಜ್ಯ ಜನಪದ ಪುರಸ್ಕೃತರು, ಎಸ್ಎಸ್ ಹೊಸಮನಿ ಪ್ರಾಚಾರ್ಯರು ರಾಮಯ್ಯ ಸ್ವಾಮಿ ಪದವಿ ಮಹಾವಿದ್ಯಾಲಯ ಸೂಳೆಬಾವಿ, ಕೆಬಿ ಗಂಜಿಹಾಳ ಹಾಗೂ ಮಿಟ್ಟಲ್ ಕೋಡ ಉಪನ್ಯಾಸಕರಿಂದ ನಿರೂಪಣೆ, ಪ್ರತಿಜ್ಞಾ ವಿಧಿ ಸಂತೋಷ ಆರ್. ಎಸ್ಎಸ್ ಗುಗಟಿ ವಂದನಾರ್ಪಣೆ ಹಾಗೂ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಗ್ರಾಮದ ಪ್ರಮುಖರು ಮತ್ತಿತರರು ಉಪಸ್ಥಿತರಿದ್ದರು. ಸೊ ಏನಂತಂದ್ರ ನೀವೇನು ಈ ಬಾಲ್ಯಾವಸ್ಥೆಯಲ್ಲಿ ಏನು ನೀವು ಒಳ್ಳೆ ಗುಣಗಳನ್ನ ನಿಮ್ಮ ಇದನ್ನ ಬೆಳೆಸ್ಕೊಂತೀರಿ, ಮುಂದೆ ಅದ ದೊಡ್ಡದಾಗಿ ಹೆಮ್ಮರಾಗಿ ಬೆಳಿತೈತಿ. ಇವತ್ತಿನ ಸಸಿ ಏನಿರ್ತೈತಿ ಆ ಸಸಿ ಹೆಂಗೆ ನೀರು ಗೊಬ್ಬರ ಹಾಕಿ ಅದನ್ನ ಒಳ್ಳೆ ರೀತಿಯಿಂದ ಹೆಂಗೆ ಕಾಪಾಡಿ ಅದನ್ನ ಬೆಳೆಸ್ತಾರ, ಅದರಂಗ ನಿಮ್ಮ ಶಿಕ್ಷಕರು ನಿಮ್ಮ ಇವ್ರು ಎಲ್ಲರೂ ಕೂಡ ಏನ್ ಮಾಡ್ತಾರ ನಿಮಗೆ ಬುದ್ಧಿ ಹೇಳಿ ನಿಮಗ ಬರೀ ಶಾಲಾ ಕಾಲೇಜ್ ಅಂತ ಅಷ್ಟೇ ಅಲ್ಲ, ಟೆಕ್ಸ್ಟ್ ಬುಕ್ ಅಂತ ಅಷ್ಟೇ ಅಲ್ಲ, ಜೀವನ ಏನ್ ಟೆಕ್ಸ್ಟ್ ಬುಕ್ ಅಷ್ಟೇ ಏನು ಓದ್ತೀವಿ ಅದು ಜೀವನದಾಗ ಏನು ಮಾಡಕ್ ಆಗಂಗಿಲ್ಲ. ಅದು ಏನ್ ಮಾಡುತ್ತೆ ಅಂತಂದ್ರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡುತ್ತೆ. SSLC ಓದಿದ್ರ ನೀನು ಈ ಕೆಲಸ ಮಾಡ್ಬೋದು, PUC ಓದಿದ್ರ ನೀ ಈ ಕೆಲಸ ಮಾಡ್ಬೋದು, ಡಿಗ್ರಿ ಓದಿದ್ರ ನೀ ಈ ಕೆಲಸ ಮಾಡ್ಬೋದು, ಡಾಕ್ಟರ್ ಓದಿದ್ರೆ ಇದು, ಇಂಜಿನಿಯರಿಂಗ್ ಓದಿದ್ರೆ ಇದು. ಸೊ ನೀವು ಅದನ್ನೇನು ಓದಿರ್ತೀರಿ, ಅದು ಓದಿದ್ದೇನಂತಾರೆ ನಿಮ್ ಬರೀ ಜೀವನದಾಗ ನೀವು ಅದು ಯಾವ ಪ್ಲಾಟ್ಫಾರ್ಮಿಗೆ ಹೋಗ್ತೀರಿ, ಅದು ಏನ್ ಕೆಲಸ ಮಾಡ್ತೀರೋ ಅನ್ನೋದು ಮಾತ್ರ ನಿಮ್ಗೆ ಕಲಿಸ್ಕೊಡುತ್ತೆ ಹೊರತು ಇಂಥ ಏನು ಸೇವಾ ಸಂಸ್ಥೆಗಳು ಇದ್ರ ಏನು ಕೆಲಸ ಮಾಡ್ತೀರಿ ಇವನ್ ಏನು ಇದನ್ನ ತಗೊಂತೀರಿ ಅದು ನಿಮ್ಮನ್ನ ಒಂದು ಸಂಪ್ರದಾಯ ನಿಮ್ಮನ್ನ ಬೆಳೆಸುತ್ತೆ. ನನ್ನ ಶಾಲಾ ಕಾಲೇಜಿನಲ್ಲಿ ನಾನು ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಯಾಗಿದ್ದೆ. ಈ ಒಂದು ರಾಷ್ಟ್ರೀಯ ಸೇವಾ ಶಿಬಿರ ನಮ್ಮ ನಿಮ್ಮೆಲ್ಲರ ಸ್ವತಂತ್ರವನ್ನು ತೊಡಗಿಸಿಕೊಡುವಲ್ಲಿ ಮಹತ್ವವಾಗಿರ್ತಕ್ಕಂಥ ಹೆಜ್ಜೆ ನಿಟ್ಟು ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಕನಸು. ಹಳ್ಳಿಗಳ ಉದ್ಧಾರ ಆದಾಗ ದೇಶ ಉದ್ಧಾರ ಆಗತ್ತಂತಕ್ಕಂಥ ಕನಸನ್ನು ಕರೆದಿರ್ತಕ್ಕಂಥ ಒಬ್ಬ ಮಹಾನ್ ಪುರುಷ ಮಹಾತ್ಮ ಗಾಂಧೀಜಿಯವರ ಕನಸು. ಇದನ್ನ ಸರ್ಕಾರ, ನಮ್ಮ ಸರ್ಕಾರ ಇವತ್ತು 1969ರಲ್ಲಿ ಗಾಂಧಿ ಜಯಂತಿಯಂದು ಹುಟ್ಟಾಕಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಊರುಗಳಲ್ಲಿ 7 ದಿವಸಗಳ ಕಾಲ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ರಿ ಅಂತಕ್ಕಂಥದ್ದನ್ನು ಸರ್ಕಾರ ಮತ್ತು ಯೂನಿವರ್ಸಿಟಿಗಳು, ಬಾಗಲಕೋಟೆ ಯೂನಿವರ್ಸಿಟಿ ಹೊಸದಾಗಿ ಮೊನ್ನೆ ಬೆಳಗಾವಿ ಯೂನಿವರ್ಸಿಟಿಗೆ ಇದ್ವಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ, ಈ ಮತ್ತೆ ಬಾಗಲಕೋಟೆ ವಿಶ್ವವಿದ್ಯಾಲಯ ನೂತನಾಗಿ ಆ ಒಂದು ಅವರ ನಿರ್ದೇಶನ ಮೇರೆಗೆ ಈ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಹಿರಿಯರಾಗಿರ್ತಕ್ಕಂಥ ಕೃಷ್ಣಾರಾಮರು ಹೇಳಿದ ಹಾಗೆ ನಾವು ಎಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಭಾಳ ಸುವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ಸಹಕಾರ ನೀಡ್ತಕ್ಕಂಥ ಸಹಕಾರಕ್ಕೆ ಏನೂ ಕೊರತೆ ಇಲ್ಲ ಕೆಲವರೊಳಗೆ. ಯಾಕಂದ್ರೆ ದೊಡ್ಡ ದೊಡ್ಡ ಮಹಾತ್ಮರು ಕಂಡಿರ್ತಕ್ಕಂಥ ಊರಿದು. ಗುರು ಮಂತೇಶ್ವರ ಸ್ವಾಮಿಗಳನ್ನು ಇಲ್ಲಿ ಕೃತಗದ್ದಿಗೆ ಜೀವಂತ ಸಮಾಧಿಯಾಗಿ ದೊಡ್ಡ ಪವಾಡವನ್ನು ನಾವು ಅದರ ಮಹತ್ವನ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ದನ್ನು ಸದಲ್ಲ ಅಲೆಕೊಳ್ತೀನಿ. ಅಷ್ಟೇ ಅಲ್ಲದೆ ನೋಡಿ ಮತ್ತೆ ಮಲಯ ದೇಶಿಕೇಂದ್ರ ಸ್ವಾಮಿಗಳು ಇಲ್ಲೇ ಜನ್ಮ ತಾಳಿ ಇವತ್ತು ದೊಡ್ಡ ಮಠಕ್ಕೆ ಹೋಗಿ ದೊಡ್ಡ ಮಟ್ಟದ ಮಠಾಧೀಶ ಆದರೂ ಸಹಿತ ಅವರು ತನ್ನ ಜನ್ಮಸ್ಥಳ ನಮಗ ಜನ್ಮಸ್ಥಳ ಸ್ವರ್ಗಕ್ಕಿಂತ ಮಿಗಿಲು ಅನ್ನೋ ಹಾಗೆ